ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಎರಡನೇ ಸಾರಿಗೆ ಸೀರೆ ಕುಚ್ಚನ್ನ ಹಾಕಿದ್ದೆ. ನಾನು ಡಬಲ್ ಕಲರಲ್ಲಿ ಇವತ್ತು ಒಂದೇ ಸೀರೆ ಕುಚ್ಚನ್ನು ಹಾಕ್ತಾಯಿದ್ದೆ. ನೀವು ನೋಡ್ತಾ ಇರ್ಬೋದು, ಪಿಂಕ್ ಮತ್ತು ಗ್ರೀನು ನಾನು ಮೊನ್ನೆ ಹಾಕಿದ್ದಿದ್ದು. ಸೊ ಅದು ಯಾವ ರೀತಿ ಫೋರ್ ಆ ಥರ ಗ್ಯಾಪಲ್ಲಿ ಹಾಕಿದ್ದಿದ್ದು. ಇವತ್ತು ಡಬಲ್ ಕಲರಲ್ಲಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಯಾರಿ ಕುಚ್ಚಾಕೋಕ್ಕೆ ಮೊದಲಿಗೆ ಸ್ಯಾರಿಗೆ ಮ್ಯಾಚಿಂಗ್ ಆಗುವಂತಹ ಥ್ರೆಡ್ಗಳು, ಝರಿ ಥ್ರೆಡ್, ಎಮ್ಮಿಂಗ್ ನೀಡಲ್, ಸಿಸರ್. ಮೊದಲಿಗೆ ನಾನು ಗ್ರೀನ್ ಕಲರ್ನ 50 ಎಳೆ ದಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ದೊಡ್ಡದು ಪ್ಲೇವುಡ್ನ ತೊಗೊಂಡಿದ್ದೀನಿ. ನೀವು ಈ ರೀತಿ ಪ್ಲೇವುಡ್ನ ಅಥವಾ ಯಾವುದೋ ಒಂದು ದೊಡ್ಡದು ನೀವು ಮೆಷರ್ಮೆಂಟಲ್ಲಿ ನೀವು ದಾರನ ಕಟ್ ಮಾಡಿಕೊಂಡ್ರೆ ಪದೇ ಪದೇ ನೀವು ಈ ರೀತಿ ಹಾಕ್ಕೊಳ್ಳೋಷ್ಟಿರಲ್ಲ, ಒಂದೇ ಸಲ ಹಾಕ್ಕೋಬೋದು. ಹಾಗಾಗಿ ದೊಡ್ಡದನ್ನ ಅಳತೆ ತೊಗೊಳ್ಳಿ. ನಾನಿಲ್ಲಿ ದೊಡ್ಡ ಪ್ಲೇವುಡ್ಗೆ ಸುತ್ಕೊಂಡಿದ್ದೀನಿ 50 ಎಳೆ ದಾರನ. ಹಾಗೆ ಸೂಜಿಗೆ ದಾರ ಹಾಕಬೇಕಾದ್ರೆ ತುಂಬ ವೇಸ್ಟ್ ಆಗುತ್ತೆ ಅಂತಿದ್ರಿ ದಾರನ. ಸೊ ಅದಕ್ಕಾಗಿ ಕೆಲವೊಬ್ಬರು ಗಮ್ ಸಹಾಯ ಮಾಡ್ತಾರೆ, ಗಮ್ಮಿಂದ ಅಷ್ಟು ಆಗಲ್ಲ. ಹಾಗಾಗಿ ಸ್ವಲ್ಪ ನೀರಿನ ಸಹಾಯದಿಂದ ಬಳಸ್ಕೊಂಡ್ರೆ ಈ ರೀತಿ ಈಸಿಯಾಗಿ ಒಂದು ದಾರನೂ ಒಂದು ಎಳೆನೂ ಮಿಸ್ ಆಗ್ದಲೇ ನೀವು ಥ್ರೆಡ್ನ ಸೂಜಿ ಒಳಗೆ ಏರಿಸ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಎಲ್ಲೂ ಒಂದು ಥ್ರೆಡ್ಡನ್ನು ಸಹ ವೇಸ್ಟ್ ಮಾಡಿಲ್ಲ. ಇದೇ ರೀತಿ 50 ಎಳೆಲಿ ನಾನು ಬ್ಲೂ ಕಲರ್ ದಾರನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, 1 ಇಂಚು ದೂರದಷ್ಟು, ಅಂದರೆ ನನ್ನ ಬೆರಳಿನ ಸ್ವಲ್ಪ ಪಕ್ಕಕ್ಕೆ ನಾನು ತೊಗೊತಾ ಇದ್ದೀನಿ. ಹಾಗಾಗಿ ನೀವು ಫಸ್ಟು ಮೇಲಿಂದನಾದರೂ ಎಳ್ಕೊಬೋದು, ಕೆಳಗಡೆಯಿಂದನಾದರೂ ತೊಗೋಬೋದು. ಸೊ ಸ್ಯಾರಿನ ಉಲ್ಟಾ ಹಾಕ್ಕೊಂಡಿರೋದ್ರಿಂದ ನೀವು ಕೆಳಗಿಂದನೇ ಮೇಲೆ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಅದಾದ ನಂತರ 2 ಕಲರ್ನೂ ಈ ರೀತಿ ನೀಟಾಗಿ ಹಾಕಿದ ನಂತರ ದಾರದ ಎಳೆಗಳು ಸುತ್ಕೊಂಡಿರುತ್ತೆ. ಸೊ ನೀವು ಅದನ್ನು ಎಳೆದು ಸ್ವಲ್ಪ ಬಿಡಿಸಿದ್ರೆ ತುಂಬ ನೀಟಾಗಿ ನೋಡೋಕ್ಕೂ ಅಷ್ಟೇ, ನಿಮ್ಗೆ ಹಾಕೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಈಸಿಯಾಗಿರುತ್ತೆ. ಎಮ್ಮಿಂಗ್ ಸೂಜಿಲಿ ನೀವು ಈ ರೀತಿ ನಾಟ್ನ ಹಾಕ್ಕೊಬೇಕು. ಒಂದು 3ರಿಂದ 4 ಸುತ್ತು ತೊಗೊಂಡು ಒಂದು 2 ನಾಟ್ ಹಾಕಿ, ಅದಾದ ನಂತರ ಅದೇ ಗಂಟಿಗೆ ಒಳಗೆ ನೀವು ಸೂಜಿನ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಸೀರೆನ ಸಮವಾಗಿ ಇಟ್ಕೊಂಡು ನೀವು ಕಟ್ಟಿರೋಂತಹ ಬೇಬಿ ಕುಚ್ಚನ್ನ ಒಂದೇ ಸಮಕ್ಕೆ ಕಟ್ ಮಾಡಿದ್ರೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮರಿಬೇಡಿ, ಸೀರೆನೇ ಉಲ್ಟಾ ಹಾಕ್ಕೊಬೇಕು ಯಾವಾಗಲೂ ಬೇಬಿ ಕುಚ್ಚು ಹಾಕ್ಬೇಕಾದ್ರೆ. ಯಾಕಂತಂದರೆ ಮೇಲೆ ನಾವು ಥ್ರೆಡ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಬಿಟ್ಟಿದ್ರು ಬ್ಯಾಕ್ ಸೈಡಿಂದ ಸರಿ ಮಾಡಿದ್ರೆ ಫ್ರಂಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಲುಕ್ಕು ನೋಡೋಕ್ಕೆ. ಈ ರೀತಿ ಸಿಂಪಲ್ ಸ್ಯಾರಿಗಳಿಗೆ ಡಬಲ್ ಕಲರ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದರಲ್ಲೂ ಈ ಪಿಂಕು, ಯೆಲ್ಲೋ ಈ ರೀತಿ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಾನು ಕುಚ್ಚು ಕಟ್ಟಬೇಕಾದ್ರೆ ಮಧ್ಯಾಹ್ನ ಸ್ವಲ್ಪ ಮಳೆ ಬರೋ ವೆದರ್ ಇತ್ತು, ಹಾಗೆ ಲೈಟು ಸಹ ಇರಲಿಲ್ಲ. ಹಾಗಾಗಿ ನಿಮಗೆ ಕಲರ್ ಡಿಮ್ ಥರ ಕಾಣ್ಬೋದು. ಇವಾಗ ಸ್ವಲ್ಪ ನಿಮಗೆ ಶೈನಿಂಗ್ ಆಗೂ ಸಹ ಕಾಣುತ್ತೆ. ನಾನು ಮತ್ತೆ ಇನ್ನೊಮ್ಮೆ ಇದ್ರದ್ದು ವಿಡಿಯೋ ಮಾಡಿನೂ ಸಹ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಯಾವುದೇ ಕೆಲಸ ಆಗಲಿ ತುಂಬಾ ಕಷ್ಟ ಅನಿಸುತ್ತೆ. ಯಾಕಂತಂದರೆ ನಾನು ಸ್ಯಾರಿ ಕುಚ್ಚು ಹಾಕ್ಬೇಕಾದ್ರೆ ನನ್ನ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನೂ ನೋಡಿ. ನಾನು ಎಷ್ಟು ಥ್ರೆಡ್ನ ವೇಸ್ಟ್ ಮಾಡಿದ್ದೀನಿ ಅಂತ ಅಂದರೆ 1-2 ಅಲ್ಲ, ತುಂಬಾ ಥ್ರೆಡ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಕಲಿಯೋಕ್ಕೆ ಹೋಗಿ. ಕಲಿತಾದ್ಮೇಲೆ ತುಂಬಾ ಈಸಿಯಾಗಿ ತುಂಬಾ ಸೇವ್ ಮಾಡಿದೆ. ಸೊ ಈ ಸೀರೆಯಲ್ಲಿ ನಾನು ಸ್ವಲ್ಪನೂ ಥ್ರೆಡ್ನ ವೇಸ್ಟ್ ಮಾಡಿಲ್ಲ. ಸೊ ಒಂದು ಥ್ರೆಡ್ಡಲ್ಲಿ ನನಗಿನ್ನೂ ಒಂದು ಅರ್ಧ ಸೀರೆಗೆ ಹಾಕೋಷ್ಟು ಉಳಿಸ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಕಲಿಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಕೊಟ್ಟು ನೀವು ಕಲಿತ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ಪೀಡಾಗಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಮನೆ ಹತ್ರ ಫ್ರೀಯಾಗಿದ್ದಾಗ ಇದೇ ಥರ ನೀವು ನಿಮ್ಮ ಸೀರೆಗಳಲ್ಲಿ ಟ್ರೈ ಮಾಡಿ. ಸೊ ನಿಮ್ಮ ಸೀರೆಯಲ್ಲಿ ಕೆಟ್ಟೋದ್ರೂ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಎಲ್ಲಿ ಕೆಟ್ಟೋಗಿದೆ, ಯಾಕಿಷ್ಟು ದೂರ ಆಗಿದೆ ಅಂತ ನಿಮಗೆ ಐಡಿಯಾ ಬರುತ್ತೆ. ನೆಕ್ಸ್ಟು ನೀವು ಕಸ್ಟಮರ್ ಸೀರೆಗಳನ್ನ ತೊಗೊಂಡಾಗ ಆ ರೀತಿ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಸೀರೆಯಲ್ಲಿ ನೀವು ಫಸ್ಟ್ ಟ್ರೈ ಮಾಡಿ. ಹಾಗಾಗಿ ನಿಮಗೂ ಚೆನ್ನಾಗಿ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ನಿಮ್ಮ ಸ್ಯಾರಿಗಳಿಗೆ ನೀವೇ ಹಾಕ್ಕೊಂಡ್ರೆ ಖಾಲಿ ಬಿಡೋಕ್ಕಿಂತ ಈ ರೀತಿ ಹೆಣ್ಮಕ್ಳುಗಳಿಗೆ ಸೀರೆ ಅಂದರೆ ತುಂಬಾ ಇಷ್ಟ. ಸೊ ಈ ರೀತಿ ವೆರೈಟಿಯಾಗಿ ನಿಮ್ಮ ಸ್ಯಾರಿಗೆ ನೀವೇ ಸೀರೆ ಕುಚ್ಚು, ಬ್ಲೌಸ್ ವರ್ಕಿಂಗ್ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮನಿನೂ ಅಷ್ಟೇ, ಮನಿನೂ ಸೇವ್ ಆಗುತ್ತೆ. ಸೊ ಫ್ರೀ ಟೈಮಲ್ಲಿ ಈ ರೀತಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿರಿ, ನಿಮಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ.
ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಕೋಕ್ಕೂ ನಿಮಗೆ ತುಂಬ ಈಸಿಯಾಗಿರುತ್ತೆ ಈ ಮೆಥಡು. ಇದೇ ಮೆಥಡ್ ಫಾಲೋ ಮಾಡಿ. ಹಾಗೆ ಈ ಸೀರೆ ಕುಚ್ಚು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೊ ಯಾರಿಗೆಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಇದೇ ಥರ ಬೇರೆ ಸೀರೆ ಕುಚ್ಚು ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಸೀರೆ ಕುಚ್ಚು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.